ನಮಸ್ತೆ ವೀಕ್ಷಕರೇ. ಕೇವಲ ಒಂದು ಮೊಳೆಯನ್ನು ತೆಗೆದುಕೊಂಡು 21 ಬಾರಿ ಮಂತ್ರವನ್ನು ಹೇಳಿ ಆ ಮೊಳೆಯನ್ನು ಲವಂಗದಲ್ಲಿ ಚುಚ್ಚಿದರೆ ಸಾಕು ವೀಕ್ಷಕರೇ. ನೀವು ತುಂಬ ಇಷ್ಟಪಟ್ಟಂತಹ ವ್ಯಕ್ತಿ ಅಥವಾ ನೀವು ತುಂಬ ಪ್ರೀತಿಸಿದವರು ನಿಮ್ಮನ್ನು ಬಿಟ್ಟು ಹೋಗಿದರೆ ಮತ್ತೆ ಅವರು ನಿಮ್ಮ ಹತ್ತಿರ ಬರಬೇಕು ಎಂದರೆ ಈ ಒಂದು ತಂತ್ರ ಮಾಡಿ ಸಾಕು ವೀಕ್ಷಕರೇ. ಹಾಗಿದ್ದರೆ ಬನ್ನಿ ಈಗ ಈ ಒಂದು ತಂತ್ರವನ್ನು ಹೇಗೆ ಮಾಡುವುದು ಎಂಬುದನ್ನು ತಿಳಿಸಿಕೊಡುತ್ತೇನೆ ನೋಡಿ. ಮೊದಲು ನೀವು ಈ ತಂತ್ರವನ್ನು ಮಾಡುವಾಗ ಈ ತಂತ್ರವನ್ನು ಅವರಿಗೆ ತಿಳಿಯದೆ ಹಾಗೆ ಮಾಡಬೇಕಾಗತ್ತೆ. ಅಂದರೆ ಅವರಿಗೆ ನೀವು ಈ ತಂತ್ರವನ್ನು ಮಾಡುವುದು ಯಾರಿಗೂ ಕೂಡ ನೀವು ತಿಳಿಸಬಾರದು. ಹೀಗೆ ಮಾಡಿದರೆ ಅವರು ನಿಮ್ಮ ಪ್ರತಿಯೊಂದು ಮಾತು ಪಾಲಿಸಲು ಪ್ರಾರಂಭಿಸುತ್ತಾರೆ. ನೀವು ಹೇಳಿದ್ದನ್ನೇ ಅವರು ಮಾಡುತ್ತಾರೆ. ಬನ್ನಿ ಈಗ ಇದನ್ನು ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿಕೊಡುತ್ತೇನೆ ನೋಡಿ. ಒಂದು ಮೊಳೆ ಮತ್ತು ಒಂದು ಲವಂಗವನ್ನು ತೆಗೆದುಕೊಳ್ಳಿ. ಈ ಎರಡು ವಸ್ತುಗಳನ್ನು ತೆಗೆದುಕೊಂಡಿದ ಮೇಲೆ ಈಗ ನೀವು ಯಾರನ್ನು ವಶೀಕರಣದಲ್ಲಿ ಮಾಡಬೇಕು ಎಂದು ಅಂದುಕೊಂಡಿದ್ದೀರಾ ಅವರನ್ನು ಸಂಪೂರ್ಣವಾಗಿ ನಿಮ್ಮ ಮನದಲ್ಲಿ ನೆನೆಸಿಕೊಳ್ಳಿ. ಹೇಗೆ ಅಂದರೆ ಅವರು ಸಂಪೂರ್ಣವಾಗಿ ನೀವು ಮಾಡುವ ಕಾರ್ಯದಲ್ಲಿ ಅವರನ್ನು ವಶೀಕರಣದಲ್ಲಿ ಮಾಡುವ ಹಾಗೆ ನೆನೆಸಿಕೊಳ್ಳಿ. ಈ ರೀತಿಯಾಗಿ ಅವರನ್ನು ನೆನೆಸಿಕೊಂಡು ಈ ತಂತ್ರವನ್ನು ನೀವು ಮಾಡಬೇಕಾಗತ್ತೆ ವೀಕ್ಷಕರೇ. ನೋಡಿ, ಹೀಗೆ ನೆನೆಸಿಕೊಂಡಿದ ಆದ ನಂತರ ಈಗ ಆ ಒಂದು ಕೈಯಲ್ಲಿ ಮೊಳೆಯನ್ನು ತೆಗೆದುಕೊಂಡು ಇನ್ನೊಂದು ಕೈಯಲ್ಲಿ ಲವಂಗವನ್ನು ಹಿಡಿದುಕೊಂಡು ಈಗ ಸ್ಕ್ರೀನಿನ ಮೇಲೆ ತೋರಿಸಿರುವ ಮಂತ್ರವನ್ನು 21 ಬಾರಿ ಹೇಳಬೇಕಾಗತ್ತೆ ವೀಕ್ಷಕರೇ. ಹೀಗೆ ಅವರನ್ನು ನೆನೆಸಿಕೊಳ್ಳುತ್ತಾ ಈ ಮಂತ್ರವನ್ನು 21 ಬಾರಿ ನೀವು ಹೇಳಬೇಕು. ಹೇಳಿದ ನಂತರ ನೀವು ಬಲಗೈಯಲ್ಲಿ ಇರುವ ಮೊಳೆಯನ್ನು ಆ ಲವಂಗದಲ್ಲಿ ಚುಚ್ಚಬೇಕಾಗತ್ತೆ ವೀಕ್ಷಕರೇ. ಹೀಗೆ ಚುಚ್ಚಿದ ನಂತರವ ಹೀಗೆ ಆ ಲವಂಗದಲ್ಲಿ ಆ ಮೊಳೆಯನ್ನು ಚುಚ್ಚಿದ ಮೇಲೆ ಈಗ ನೀವು ಮುಂದೆ ಏನು ಮಾಡಬೇಕು ಎಂದರೆ ಆ ಚುಚ್ಚಿರುವ ಲವಂಗವನ್ನು ಯಾರು ನೋಡದ ಹಾಗೆ ಅದನ್ನು ತೆಗೆದುಕೊಂಡು ಹೋಗಿ ಯಾರು ತಿರುಗಾಡಲಾರದ ಸ್ಥಳದಲ್ಲಿ ಅದನ್ನು ಹೋಗಿ ಮುಚ್ಚಬೇಕು. ಪ್ರಶಾಂತವಿರುವ ಸ್ಥಳದಲ್ಲಿ ಅದನ್ನು ಹೋಗಿ ಇದನ್ನು ಮುಚ್ಚಿ ಬರಬೇಕಾಗತ್ತೆ ವೀಕ್ಷಕರೇ. ಹೀಗೆ ನೀವು ಮಾಡಿ ಸಾಕು. ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದರೆ ಅಥವಾ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಕ್ಷಣಾರ್ಧದಲ್ಲಿ ನಿಮ್ಮ ವಶಕ್ಕೆ ಆಗುತ್ತಾರೆ ವೀಕ್ಷಕರೇ. ಹೀಗೆ ಮಾಡಿ ನೋಡಿ, ನಿಮ್ಮ ಕೆಲಸ 100% ಆಗತ್ತೆ. ಧನ್ಯವಾದಗಳು.